ಹೇ ದೇವಾ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ, ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ. ಹೇ ದೇವಾ ವಂಚನೆಗೇಶ್ವರ, ಸುಡುವ ಬೆಂಕಿಯ ಬ್ರಹ್ಮಾಂಡಲವನ್ನೇ ಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಸೋದರ ಶಶಿಯ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಇದೇ ಊರಿನ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆದು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಬಾಬಾ, ಯಾಕೆ ಬಾಬಾ ಏನೇ ವಿಚಾರ ಮಾಡ್ತಾ ನಿಂತಿರ್ದಿರಲ್ಲ? ಏನ್ ಬಾಬಾ ಅದು ಇದೆ, ಯಾರಿಗೂ ಮದುವೆ ಮಾಡ್ಬೇಕಂತ ಮದುವೆ ವಿಚಾರ ಬಗ್ಗೆ ಮಾತಾಡ್ತಿದ್ರಿ. ಯಾರ್ದು ಮಾವ ಮದುವೆ? ಇನ್ಯಾರ್ದಮ್ಮ ಮದುವೆ ವಿಚಾರ? ಬಂಗಾರದಂತ ಗುಣವುಳ್ಳ, ಶೃಂಗಾರದಂತ ಸಿರಿಯುಳ್ಳ, ಜ್ಞಾನದ ದೀಪವನ್ನು ಹಚ್ಚಿಕೊಂಡು ನನ್ನ ಮನೆಯ ನಂದಾ ದೀಪವಾಗಿ ಬೆಳೆದಲು ಬರುವ ಈ ನಿಮ್ಮ ಸೊಸೆ ಮೇಲೆ ಅದೆಷ್ಟೊಂದು ಮಮಕಾರ ಮಾವ ನನಗೆ. ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಪರದೇಶಿಯಾದ ನನಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನನಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ನನಗೆ ಈ ಮನೆಯ ಸೊಸೆಯನ್ನಾಗಿ ಮಾಡಿ ಈ ಮನೆಗೆ ತುಂಬಿಸ್ಕೋಬೇಕಂತ ನೀವು ನಿಜವಾಗಿಯೂ ನನ್ನ ಪಾಲಿನ ದೇವರು ಬಾಬಾ. ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಮಾಡಿದ ಜಾತಿಯಲ್ಲಿ ಉಲ್ಲೇಖನ ಮಾಡಿರುವಮ್ಮ ದೇವರು. ಅಂತರೊಳಗ ಧರ್ಮವನ್ನು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ನೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನೆಂಬಿರುವ ನಮ್ಮಂಥವರಾದರೂ ಧರ್ಮ ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಬಾಬಾ ಸಮಾಧಾನ ಮಾಡ್ಕೊಳ್ಳಿ. ಭಾರವಾದ ಈ ಪಾಪಕ್ಕೆ ಘೋರವಾದ ಶಿಕ್ಷೆ ಆಗುವವರೆಗೂ ನಮ್ಮ ಬಾಳಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ನಾವು ಸಹಿಸಿಕೊಳ್ಳಬೇಕು ಬಾಬಾ, ಸಹಿಸಿಕೊಳ್ಬೇಕು. ನಿಜವಮ್ಮ ನಿನ್ನ ಮಾತು. ಹೆದರಿ ಗೂಡಿಗೆ ನುಗ್ಗಿದ್ರೆ ಕಲ್ಲು ತಲೆ ಜಾರಿ ತಲೆ ಮೇಲೆ ಬಿದ್ದಂತೆ. ಅಂದಾಗ ಬಾರದು ಬಪ್ಪದು ತಪ್ಪದು ಅನ್ನುವ ಹಿರಿಯರ ವಾಣಿಯಂತೆ ಬಂದಿದ್ದನ್ನು ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ನನಗೆ ಒಂದು ಮಾತು ಕೊಡ್ತೀಯಾ? ಏನು ಬಾಬಾ ಅದು? ನಿನಗೆ ಅರ್ಜುನ ಮಾವ ಮದುವೆಯಾಗಲು ಒಪ್ಪಿಗೆ ತಾನೆ? ಹೂವಿನ ಜೊತೆಯಲ್ಲಿ ನಾರು ಕೂಡ ಸ್ವರ್ಗ ಸೇರಿದಾಗೆ ಕೋಟಿ ವಿದ್ಯೆಗಿಂತ ಈ ನೀತಿ ವಿದ್ಯೆ ಇರುವ ಈ ನನ್ನ ಮಾವನ ಜೊತೆಗೆ ನಾನು ಮದುವೆಯಾಗಿ ಬಹಳ ಸಂಗಾತಿ ಆಗ್ತೀನಂದ್ರೆ ನಾನು ಎಷ್ಟು ಕೋಟಿ ಪುಣ್ಯ ಮಾಡಿ ಬಂದಿದ್ದೀನಿ ಗೊತ್ತಾ ಬಾಬಾ? ನನ್ನಂತ ಪುಣ್ಯವಂತಿನಿ ಯಾರೂ ಇಲ್ಲ. ಅಂಥದ್ರಲ್ಲಿ ನಾನು ನಿಮಗೆ ಮಾತು ಕೊಡ್ಬೇಕಾ? ಒಳ್ಳೆ ಗಂಡನಾದ್ರೆ ಒಡವೇನು ಬೇಡ, ತುಸುರಾಗಿ ಹಿಟ್ಟಾದ್ರೆ ಅನ್ನನ್ನೇ ಬೇಡ ಅನ್ನುವ ಹಾಗೆ ಒಳ್ಳೆ ಗುಣನಮ್ಮ. ನಾರಿ ಇಲ್ಲದ ಊರಿಲ್ಲ, ಕೇರಿ ಇಲ್ಲದ ಮನೆಯಿಲ್ಲ ಅನ್ನುವ ಹಾಗೆ ಅಂತಿದ್ದ ನೀನು ನಮ್ಮ ಮನೆಗೆ ಬಂದ ಬಂಗಾರದ ಕಳಸುವಮ್ಮ, ನೀನು ಬಂಗಾರದ ಕಳಸು. ಮಾವ, ಗಂಜಿ ಕುಡಿದರೂ ಕೂಡ ಗಂಡನ ಮನೆಯೇ ಲೇಸು ಎನ್ನುವ ಆಕೆ ಪತಿಯ ಧರ್ಮವನ್ನು ಪಾಲಿಸುವುದು ಸತ್ಯಾತವಳ ಧರ್ಮ. ಪತಿ ಹೇಳಿದಂತೆ ನಡೆಯುವುದು ಸತ್ಯಾತವಳ ಧರ್ಮ ಅಲ್ಲೇ ಮಾವ? ಶಾನಭೋಗದ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಈ ಊರಿನ ಬಲ್ಲವರು. ಅಂದಾಗ ಮಾವಿನ ಗಿಡದಿಂದ ಮಾವಿನ ಮರ ಹುಟ್ಟುತ್ತದೆ ವಿನಃ ಬೇವಿನ ಗಿಡ ಬಾಬಾ ಅಲ್ಲಿ ನೋಡಿ, ಶಂಕರ ಮಾಮ ಬಂದಂತೆ ಕಾಣಿಸುತ್ತೆ.
ಏನಣ್ಣ ಏನೋ ವಿಚಾರ ಮಾಡುವಂತಾಗುತ್ತೆ ಏನು? ಏನು ಇಲ್ಲಪ್ಪ ಶಂಕರ್, ನಿಮ್ಮ ಇಬ್ಬರ ಮದುವೆ ಮಾಡಬೇಕೆಂದು ವಿಚಾರ ಮಾಡುತ್ತಿದ್ದೆ. ಅದಕ್ಕೆ ನಿನಗೆ ಈ ಊರಿನ ಒಂದು ಬಡವರ ಮನೆ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೀನಿ. ಅದಕ್ಕೆ ನಿನ್ನೆ ಒಪ್ಪಿಗೆ ಏನು? ಅಣ್ಣ ಯಾಕಣ್ಣ ಬಡವರೆಂದು ಬೆಚ್ಚ ಬೀಳುವಂತ ಮಾತುಗಳು ಆಡಿ ಚುಚ್ಚಿ ಕೊಲ್ಲುತ್ತೀರಿ? ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬೇಡದೆಂದು ಏನಿದೆಯಾ ಇಲ್ಲ ಕಾನೂನಿದೆಯಾ? ಶಂಕರ್, ಶ್ರೀಮಂತರು ಆನೆ ಕಟ್ಟೋದು, ಬಡವರು ತಾಳಿ ಕಟ್ಟೋದು ಎರಡು ಸಮಾನವಪ್ಪ, ಎರಡು ಸಮಾನ. ಹೀಗಿರುವಾಗ ಆಕಾಶಕ್ಕೆ ಎಣ್ಣೆ ಸುರುವುದು, ಬೆಂಕಿಗೆ ಮುತ್ತು ಕೊಡುವುದು ನನ್ನಿಂದ ಸಾಧ್ಯವೇನಪ್ಪ, ನನ್ನಿಂದ ಸಾಧ್ಯವೇ? ಅದಕ್ಕೆ ದೊಡ್ಡವರು ಹಿರಿಯರು ಬಲ್ಲವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲ ಚಾಚು ಅಂತ. ಅಣ್ಣ ಈ ನಿಮ್ಮ ಮಾತು ಕೇಳಿ ನಾನು ಮುರಕ್ಕಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಊರಿನ ಜಯರಾಜನ ತಂಗಿ ಶೀಲಾ ಇರೋಳಲ್ಲ, ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸಾವಿ. ಈಗ ಇಬ್ರು ಕೂಡ ಮದುವೆ ಮಾಡಿಕೊಳ್ಬೇಕೆಂದು ತೀರ್ಮಾನ ಮಾಡಿದ್ದೀವಿ. ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಈ ರೋಷವೇಷದ ಮಾತುಗಳು? ಗಂಗಾ, ನೀನಾದರೂ ಹೇಳು, ಏನಾಗಿದೆ ಅಂತ. ಬಾಬಾ ಅದು ಅದು ಮಾತಾಡಲ್ಲ. ಏನು ಇಲ್ಲ ಅರುಣ, ಏನು ಇಲ್ಲ ಅರುಣ, ನಿಮ್ಮ ಇಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ತಾಯಿಲ್ಲದ ನನ್ನ ಅಕ್ಕನ ಮಗಳು, ನನ್ನ ಸೋದರ ಸಸ್ಯ ಗಂಗಮ್ಮನನ್ನು ನಿನಗೆ ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಇದೇನು ಕಾನೂನು ಮಾತು? ತಂದೆ ತಾಯಿಗಳ ತಪ್ಪಲುಗಳಾದ ನಾವು ಸಾಕು ಸರಿಯಿಲ್ಲ. ಒಪ್ಪಿಗೆ ಕೊಡಬೇಕು ಕಟ್ಟಲು ನಮ್ಮ ಆಗಿಲ್ಲ. ಅಕ್ಕವ ಕೊಟ್ಟು ಅಮೃತಕ್ಕಿಂತ ಎತ್ತವ ಕೊಟ್ಟು ನೀನು ಯಾರನ್ನು ತೋರಿಸಿ ಇವಳಿಗೆ ತಾಳ ಕಟ್ಟಂದ್ರೆ ಸಾಕು. ಕಣ್ಣು ಮುಚ್ಚಿ ಧಾರಾಳವಾಗಿ ತಾಳ ಕೊಡ್ತೀನಲ್ಲ. ಇದ್ರಲ್ಲಿ ಏನು ತಪ್ಪಿದೆ ಹೇಳೋಣ? ಏನು ತಪ್ಪಿದೆ ಹೇಳೋಣ? ಸಾರ್ಥಕವಾಯ್ತಪ್ಪ, ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಎಂದು ಸಾರ್ಥಕವಾಯಿತು. ಅರ್ಜುನ, ತುಂಬಿದ ಕೊಡ ತುಳುಕೋದಿಲ್ಲಂತ ಈ ಸಮಾಜದಲ್ಲಿ ಕುಂತಿರೋ ಜನಕ್ಕೆ ತೋರಿಸಿಕೊಟ್ಟಿಯಾ ನನ್ನಂತ ಹಿರಿಯ ತಂದರಿಗೆ? ನೋಡು ನೋಡು, ಈ ನಿನ್ನ ಅಣ್ಣನಾದ್ರೂ ಏನಾದ್ರೂ ನೋಡಿ ಕಲಿತುಕೋ. ಆವಾಗಲಾದ್ರೂ ಸ್ವಲ್ಪ ಬುದ್ಧಿ ಬರುತ್ತಿದೆ ನಿನಗೆ. ಬಾಬಾ ಹೋಗ್ಲಿ ಬಿಡು ಬಾಬಾ. ಶಂಕರ್ ಮಾವ ನಿಮ್ಗೆ ಮಾತಾಡ್ಬೇಕು ಅಂತ ಅವ್ರೇನು ಮಾತಾಡ್ಲಿಲ್ಲ. ವಿಧಿ ಆ ರೀತಿ ಸಂದರ್ಭ ತಂದಿದ್ದಾಗ ಅವರು ಮಾತಾಡಲೇಬೇಕಾಯ್ತು. ಮಾವ ಅರಸನ ಮಗಳಾದರೇನು, ಪುರುಷರ ಸತಿ ಆಗಬೇಕಲ್ವೇ? ಅದೇ ರೀತಿ ನಮ್ಮ ಶಂಕರ್ ಮಾವ ಇಷ್ಟಪಟ್ಟಿದ್ದಾನೆ, ಇದರಲ್ಲಿ ತಪ್ಪೇನಿದೆ ಮಾವ? ಗಂಗಮ್ಮ, ಬಡವನ ಅತಿ ಆಸೆ ಗತಿಗಳಿಸುವಂತೆ ಅಷ್ಟೇ ಯಾಕಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣವನ್ನು ಪುಣ್ಯ ಪುರುಷನ ಭಾಗ್ಯದಲ್ಲಿ ಇರುತ್ತಂತೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿ ಆಗಬೇಕು ವಿನಃ ಮಾರಿ ಆಗಬಾರದಮ್ಮ, ಮಾರಿ ಆಗಬಾರದು. ಹೋಗ್ಲಿ ಬ್ರಹ್ಮ, ಎಷ್ಟೇ ಆದರೂ ಈ ಶಂಕರನನ್ನು ಇಬ್ಬರಿಗೂ
ಬಯಸಿದ್ರು ಅವಳನ್ನು ತಂದು ಮದುವೆ ಮಾಡೋಣ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಫ್ಯಾಷನ್ ಆಗಿ ಬಿಟ್ಟಿದೆ ಅಂದವಳಕ್ಕ. ಶಂಕರ್, ಅಣ್ಣ ಹೊಡೆದಕ್ಕೆ ಬೀಜ ಮಾಡ್ಕೋಬೇಡಪ್ಪ. ಹೇಳಪ್ಪ, ಆ ಹುಡುಗಿ ಯಾರು ಅಂತ, ಯಾವ ಊರು, ಯಾರ ಮನೆ, ಏನವಳ ಹೆಸರು? ಹೇಳಪ್ಪ, ಹೇಳು. ಈ ನಿನ್ನ ಅಣ್ಣ ಅರ್ಜುನ ಕೇಳುತ್ತಿದ್ದಾನೆ, ಹೇಳು. ಅಣ್ಣ, ಅದು ಅದು ಅರ್ಜುನ ಅವ ಹ್ಯಾಂಗ ಹೇಳ್ತಾನೋ, ಇವನು ಪ್ರೀತಿಸಿರೋ ಹುಡುಗಿ ಬೇರೆ ಯಾರು ಇಲ್ಲ. ಈ ನಮ್ಮೂರಿನ ಜಯರಾಜ ಜಮೀನ್ದಾರನ ತಂಗಿ ಶೀಲಾ ಅಂತೆ. ನನ್ನ ಪ್ರೀತಿ ಸಂಪತ್ತಿನ ಭೋಗ ಹೋಗಿಲ್ಲ ಎಂಬ ಶಂಕರ್, ಅಂತ ಕೆಟ್ಟದ ವಿಚಾರ ಸರ್ಪದ ಜೊತೆ ನನ್ನನ್ನು ಬಳಸಿದೆ ಅಂದ್ರೆ ಜನ್ಮದಲ್ಲಿ ಸಾಧ್ಯವಿಲ್ಲ ಶಂಕರ್, ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಶಂಕರ್. ಅದನ್ನು ಬಿಟ್ಟು ನನ್ನ ಪ್ರಾಣನಾಗಿರೋ ಹುಡುಕ್ತೀನಿ. ಇಲ್ಲ, ಶ್ರೀಮಂತರ ಹೆಣ್ಣು ಬೇಕಂದ್ರೆ ಬೇರೆ ಯಾರಿಗೆ ಹೇಳು ಶಂಕರ್. ನನ್ನನ್ನು ಸರ್ವಾಸ್ತಿ ಮಾಡಿ ಸರ್ವಾಸ್ತಿ ಮಾಡಿ ನನ್ನ ಮದುವೆ ಮಾಡ್ತೀನಿ ಶಂಕರ್. ನಾನು ಜೀವನೆಂಬುದು ಹುಡುಗಾಟವಲ್ಲ ಶಂಕರ್. ನಿನಗೊಂದು ಮಾತು ಹೇಳ್ತೀನಿ ಕೇಳು ಶಂಕರ್. ಅಕ್ಕರಿಗಿಂತ ಒಬ್ಬರಿಗಿಂತ ಅಕ್ಕರಿರುವ ತಪ್ಪಿರಲಾದು ಶಂಕರ್, ತಪ್ಪಿರಲಾದು ಶಂಕರ್. ಜೀವನೆಂಬುದು ಹುಡುಗಾಟವಲ್ಲ. ಹುಡುಗಾಟದ ಹುಡುಗನು ಮನೆಯಾದ್ರೆ ಮುಂದೆ ಒಂದು ದಿನ ನಿನ್ನನ್ನು ನಡುವಿನಲ್ಲಿ ಬಿಟ್ಟು ಹೋಗು. ಒತ್ತಡ. ನೋಡು ಶಂಕರ, ಜಯರಾಜ ಕಂಡವರ ಹೆಣ್ಣು ಮಕ್ಕಳನ್ನು ಬಾವಿಗೆ ನುಗ್ಗಿ ನೆಲ ನುಗ್ಗುವ ಜನ. ಅವರು ಮೊದಲೇ ಕ್ರೂರ ಜನ. ಬೇಡಪ್ಪ, ಅವರ ಸಹವಾಸ ಬೇಡ. ಶಂಕರ, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಗಡಿನಾಡಿನ ಕಾಡಿನಲ್ಲಿ ಬೆಟ್ಟಂತ ಅಣ್ಣ, ಏನು ಮಾತಾಡ್ತೀರಂತ ಗೊತ್ತಾ ನಿಮಗೆ? ನಾನೇನು ಸಾಲಿ ಕಲಿದ ಹಳ್ಳಿಗರಲ್ಲ. ನಾನು ಒಬ್ಬ ವಿದ್ಯಾವಂತರೆಂಬುದನ್ನು ಮಾತ್ರ ಹೊಡಿಬೇಡಿ. ಯಾಕೆ ಇನ್ನು ಆ ವಿದ್ಯಾವಂತರ ತರ ಮಾತ್ರ ಮಾತಾಡಿದ್ರೆ? ಏನು ಮಾತಾಡ್ತಿದ್ದೀರಾ ನೀವು? ಯಾರ ಎದುರುಗಡೆ ನಿಂತು ಏನ್ ಅನ್ಬೇಕನ್ನೋದು ಸ್ವಲ್ಪ ಪ್ರಯತ್ನ ಇದೆಯಾ ನಿಮಗೆ? ಅವರು ಎಷ್ಟಾಗ್ಲಿ ನಿಮಗಿಂತ ದೊಡ್ಡವರು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಕೊಳ್ಳಿ ಮಾವ. ನೋಡಮ್ಮ, ಅದೇನು ನನಗೆ ಗೊತ್ತಿಲ್ಲ. ನಾನು ಶೀಲಾನೇ ಮದುವೆ ಆಗೋದು, ಅವಳನ್ನೇ ಮದುವೆ ಆಗೋದು ಅಷ್ಟೇ. ನೋಡಿದೆಯಾ ಅರ್ಜುನ, ಈ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳು. ಪ್ರೀತಿಯ ಹುಚ್ಚು ಎತ್ತಿಗೆ ಏರಿಸಿಕೊಂಡು ನಂದು ಮರೆತು ಮಂಗನಂತೆ ಮಾತನಾಡಿ ಹೋದ ಈ ನಿನ್ನ ಮೆಚ್ಚಿನ ತಮ್ಮ. ಅಂದಾಗ ಈ ಭೂದೇವಿ ಮಣ್ಣಿನಿಂದ ಕೌರವರ ಕಟ್ಟರು, ಸೀತಾ ಮಾತೆ ಅಂತ ಹೆಣ್ಣಿನಿಂದ ರಾವಣ ಕಟ್ಟ. ಈ ಬಣ್ಣ ಬಣ್ಣಗಳ ಹೆಣ್ಣಿಂದ ಈ ಕಲಿಯುಗೆ ಕಟ್ಟ ಹೋಗಿತ್ತು ಅನ್ನುವ ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತದೋ ಆ ಶ್ರೀ ಗುರು ಪಂಚಲಿಂಗೇಶ್ವರನೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿ
ಇಲ್ಲಪ್ಪ ನೀನೇ ಆನೆ ಹೊತ್ತವರಿಗೆ ಆನೆ ಬಾಳು ಹೊರವಕ್ಕಲ್ಲ. ಯಾರ ಮುಂದೆ ತಲೆ ತೆಗೆಸಬೇಕಂದ್ರು ಜೀವನ ತೆಗೆಸಬೇಕಂದು ಮಾಡಿದ್ರೆ ಅವ್ರ ಮುಂದೆ ತಲೆ ತೆಗೆದುವಂತಾಯ್ತು ಬಡವರ ಬಲಿ ತೆಗೆದುಕೊಂಡು ಹತ್ತೂರಿನ ಹಮ್ಮಿರನಾಗಿ ಮೆರುತ್ತಿರುವ ಶ್ರೀಮಂತನಿಗೆ ನಕ್ಕಿದ ಹುಲಿಯಾಗಿ ಸತ್ಸಂಗವಾಗಿ ಹಣದ ಅಹಂಕಾರದಲ್ಲಿ ಹಾರಾಡುತ್ತಾನೆ. ಅವನ ರಕ್ತ ಪಕ್ಕವನ್ನು ಕತ್ತರಿಸಿ ಅವನ ಜನರನ್ನು ಒಳಗಾಗುತ್ತಿ ಅಮ್ಮ ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿ. ಈಗ ನಾವು ಏನು ಹೇಳಿದ್ರು ಕೇಳುವ ಸ್ಥಿತಿಗೆ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡುವರು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರ ಲೆಕ್ಕಕ್ಕಿಲ್ಲವೇ. ನಮ್ಮ ಮಾತು ಯಾಕೆ ಕೇಳ್ತಾರೆ? ಬೀಸಿ ಬಂದ ಮೇಲೆ ಮೂಗು ತಾನೇ ಯಾರಿಗೆ ನೆನಪಿರುತ್ತೆ. ಹಾಗೆ ಹೆಣ್ಣಿನ ಸೋಳತಕ್ಕೆ ಬಿದ್ದವನಿಗೆ ಬುದ್ಧಿ ಹೇಳೋದು, ಗೋರಗಲ್ಲದ ಮೇಲೆ ನೀರು ಸುಡೋದು ಎರಡು ಒಂದೇನಪ್ಪ, ಎರಡು ಒಂದೇ. ಅದಕ್ಕೇನಪ್ಪ ಹಿರಿಯ ಅಣ್ಣನಿಗೆ ಹೊರ ತಪ್ಪಿದ್ರು ಅಂತ ಈ ಕಣ್ಣಿಗೆ ಬರುತ್ತದೆ.
ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಈಗ ನಾವು ಮಿಂಚಿ ಹೋದ ಕಾಲಕ್ಕೆ ಎಷ್ಟು ಚಿಂತೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಮಾವ. ನೋಡು, ಮನಸಾರೆ ಪ್ರೀತಿಸುವ ಪ್ರೇಮಿಗಳನ್ನು ದೂರ ಮಾಡುವುದಕ್ಕಿಂತ ಮುಂಚೆ ನಾವೇ ದೊಡ್ಡ ಮನಸ್ಸು ಮಾಡಿ ಅವರನ್ನು ಊಟ ನಿಂತು ಮದುವೆ ಮಾಡೋದು ಒಂದೇ ಬರ್ತೀನಿ ಮಾವ, ಒಂದೇ ಬರ್ತೀನಿ. ನಿನಗಿದ್ದಷ್ಟು ಬುದ್ಧಿ ನಮ್ಮ ತಮ್ಮನಿಗೆ ಇರುವಲ್ಲ. ಹಾ, ಅದು ಹೇಳಿ, ನನ್ನ ಅಣ್ಣನ ಮಾತಿಗೆ ನೀನು ಒಪ್ಪಿಗೆ ತಾನೆ? ಆ ಒಪ್ಪಿಗೆಯನ್ನು ಒಪ್ಪಿಕೊಂಡು ಈ ಕತ್ತನ್ನು ನಿಮ್ಮ ಮುಂದೆ ಬಾಗಿಸಿ ನಿಮ್ಮ ಕೈಯಿಂದ ನನ್ನ ಕರುಳಿಗೆ ತಾಳಿ ಕಟ್ಟಿಸಿಕೊಂಡು ನಿಮ್ಮ ಸರಿಯಾಗಿ ಬಾಳಬೇಕೆನ್ನುವುದೇ ನನ್ನ ಆಸೆ. ಮಾವ, ನನಗೆ ಆಶೀರ್ವಾದ ಮಾಡ್ತೀರಾ? ನಿನ್ನಂತ ಗುಣವಂತ ನನಗೆ ಸತಿ ಸಿಗಬೇಕಾದ್ರೆ ನನ್ನ ತಂದೆ ತಾಯಿ ಪುಣ್ಯವೇ ಸರಿ, ನನ್ನ ಅಣ್ಣನ ಪುಣ್ಯವೇ ಸರಿ. ಬನ್ನಿ ಮಾವ, ಹಾಗಾದ್ರೆ ಈ ತಂಪಾದ ಗಾಳಿಯಲ್ಲಿ ಇಂಪಾದ ಹಾಡನ್ನು ಆಡಿ ನಿಮ್ಮ ಮನಸ್ಸನ್ನು ತಂಪು ಮಾಡಿ.
ಈಗಾದ್ರೂ ನಮ್ಗೆ ಸಮಾಧಾನ ಆಯ್ತಾ? ಬನ್ನಿ ಮೇಲೆ ನಾನು ತೋರಿಸ್ಕೊಳಕ್ಕೆ ನೀವೇ ಬಿದ್ದೋಗ್ತೀರಿ.